ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಸಂದೀಪ್ ಮಾಡುವಂತಹ ಧನ್ಯವಾದಗಳು. ಇವತ್ತು ನಾವು ಒಬ್ಬ ಯಶಸ್ವಿ ರೈತರ ಹತ್ರ ಬಂದಿದ್ದೀವಿ. ಇವರು ನಂದಿ ಗ್ರಾಮದ ರೈತರಾಗಿರ್ತಾರೆ. ಇವರ ಪರಿಚಯವನ್ನು ನನಗೆ ಮಾಡಿಕೊಡ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ, ನಂದಿ ವಿಲೇಜ್, ಚಿಕ್ಕಬಳ್ಳಾಪುರ ತಾಲೂಕು. ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. 2022 ಪಾಸ್ಡ್ ಔಟ್ ಬ್ಯಾಚ್ನ SJCITL ಚಿಕ್ಕಬಳ್ಳಾಪುರ ಅಲ್ಲೇ. ಇವಾಗ ಪೊಮೊಗ್ರಾನೇಟ್ 2024 2023 ಡಿಸೆಂಬರಲ್ಲಿ ನಾಟಿ ಮಾಡಿದ್ದೀನಿ. ಇವಾಗ ಫಸ್ಟ್ ಕ್ರಾಪ್ ಬಂದಿದೆ ನಂದು. ನೀವೇ ನೋಡ್ಬೋದು ಹೆಂಗಿದೆ ಅಂತ. ಇವರು ಕೊನೆ 5 ತಿಂಗಳಿಂದ ನಮ್ಮ ಫೈಲೋ ಉಪಕರಣಗಳನ್ನು ಬಳಸ್ತಾ ಇದ್ದಾರೆ. ಕೈರೋ ಇಂಟಿಗ್ರೇಟೆಡ್ ನ್ಯೂರೋ ಡಿವೈಸ್ ಅನ್ನ ಇವರು ಬಳಸ್ತಾ ಇದ್ದಾರೆ. ಈ ಒಂದು ಡಿವೈಸ್ ಇಂದ ಅವರಿಗೆ ಯಾವ್ಯಾವ ರೀತಿಯಾದಂತಹ ಸಹಾಯ ಆಗಿದೆ, ಹಾಗೇನೆ ಯಾವ್ಯಾವ ಹಂತದಲ್ಲಿ ಇವರಿಗೆ ಯಾವ್ಯಾವ ರೀತಿಯಾದಂತಹ ಉಪಯೋಗ ಆಗಿದೆ ಅನ್ನೋಂಥದ್ದನ್ನ ಅವ್ರ ಬಾಯಿಂದನೇ ನಾವು ಕೇಳೋಣ. ಸರ್, ಹೇಳಿ ಸರ್. ಪ್ರಮುಖವಾಗಿ ದಾಳಿಂಬೆನಲ್ಲಿ ಸಕ್ಸಸ್ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಹೂಗಳು ಕಟ್ಟೋದ್ರಿಂದ, ಫ್ಲವರಿಂಗ್ ಅಂಡ್ ಫ್ರೂಟ್ ಸೆಟ್ ಸ್ಟೇಜ್ ಅಲ್ಲಿ ಯಾವ ರೀತಿಯಾಗಿ ಇವರಿಗೆ ಸಹಾಯ ಮಾಡ್ತು, ಇವರಿಗೆ ಯಾವ ರೀತಿಯಾದಂಥ ಸಜೆಷನ್ಗಳಿತ್ತು, ಅದಾದ ನಂತರ ಇವ್ರು ಹೇಗೆ ನಮ್ಮ ನ್ಯೂರೋ ಡಿವೈಸ್ ಅನ್ನು ಇಂಟಿಗ್ರೇಟ್ ಮಾಡ್ಕೊಂಡ್ರು ಅಂತೇಳಿ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಇದು ನನ್ನ 5 ಮಂತ್ಸ್ ಆಯಿತು ಇನ್ನು ಲೈಕ್ ನ್ಯೂರೋ ಡಿವೈಸ್ ಹಾಕ್ಸ್ಕೊಂಡು. ಇವ್ರು ಫಸ್ಟು ನಾನು ಡಿವೈಸಿಂಗ್ ಇದ್ರ ಬಗ್ಗೆ ತಿಳ್ಕೊಂಡಾಗ ನಮ್ಮ ರಿಲೇಟಿವ್ಸ್ ಕೆಲವು ಜನ ಮತ್ತು ನಮ್ಮ ಅಪ್ಪ ಫ್ರೆಂಡ್ ಒಬ್ಬರು ಹಾಕ್ಸಿದ್ರು. ಅವ್ರನ್ನ ಎಂಕ್ವೈರಿ ಮಾಡಿದೆ ನಾನು, ಲೈಕ್ ವರ್ಕ್ ಆಗುತ್ತಾ ಇದು, ನಿಜವಾಗ್ಲೂ ಏನಾದರೂ ಲೈಕ್ ಯೂಸ್ ಇದೆಯಾ ಅಂತ. ಅವರಿಲ್ಲ, ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ, ನಿಮಗೆ ಆಲ್ಮೋಸ್ಟ್ ಫರ್ಟಿಗೇಷನ್ಸಿಂದ ಹಿಡಿದು ಪೆಸ್ಟಿಸೈಡ್ಸಿಂದ ಹಿಡಿದು ಫಂಗಿಸೈಡ್ಸಿಂದ ಹಿಡಿದು ಎಲ್ಲ ಏನೇನು ಯಾವ್ಯಾವ ಶೆಡ್ಯೂಲ್ ಏನೇನು ಮಾಡಬೇಕು ಅಂತೆಲ್ಲ ತೋರಿಸುತ್ತೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ನಾನು ಹಾಕ್ಸ್ಕೊಂಡೆ ಈ ಡಿವೈಸ್. ಇವರೇ ಬಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಟ್ರು. ಲೈಕ್ ಕಂಪ್ಲೀಟ್ ಗೈಡ್ ಮಾಡಿದ್ರು. 3 to 4 ಡೇಸಲ್ಲೆಲ್ಲ ಕಂಪ್ಲೀಟ್ ಇನ್ಸ್ಟಾಲೇಷನು, ಸೆಟಪ್ ಎಲ್ಲ ಕನೆಕ್ಟ್ ಎಲ್ಲ ಮಾಡಿಕೊಟ್ರು. ಆವಾಗ ನಾನು ಕಂಟಿನ್ಯೂಸ್ ಫಸ್ಟ್ ನಾನು ಫ್ಲವರಿಂಗ್ ಸ್ಟೇಜಿಂದ ಮುಂಚೆನೇ ಹಾಕ್ಸ್ಕೊಂಡೆ. ಎತ್ರೆಲ್ ಮಾಡಿದ್ದಾದ್ಮೇಲೆ ನನಗೆ ಎಷ್ಟೊಂದು ಜನ ಹೇಳಿದ್ರು, ಲೈಕ್ ಫಸ್ಟ್ ವಾಟರ್ ಕೊಡ್ತಿರಲ್ಲ ಆವಾಗ ಫಸ್ಟ್ ಕಂಟಿನ್ಯೂಸ್ 1 ವಾರ ನೀರು ಕೊಟ್ಬಿಡು, ಚೆನ್ನಾಗಿ ಫಸ್ಟು ಗಿಡ ಎಲ್ಲ ಸ್ಟ್ರೆಸ್ ಎಲ್ಲ ಹೊಟ್ಟೋಗ್ಬೇಕು ಅಂತ ಹೇಳಿದ್ರು. ಆಮೇಲೆ ಆದರೆ ನಾನು ಈ ಡಿವೈಸಲ್ಲಿ ಏನು ತೋರಿಸ್ತಾ ಇದ್ದು ಗೊತ್ತಾ, ಲೈಕ್ ನಾನು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ನೀರು ಬಿಟ್ಟಿದ ತಕ್ಷಣ ಅದು ಲೈಕ್ ಸೆನ್ಸರ್ಸ್ ಹಾಕಿರ್ತಾರೆ ಅವರು. 8 ಇಂಚ್ಗೆ ಒಂದು, ಮತ್ತು 16 ಇಂಚ್ಗೆ ಒಂದು ಸೆನ್ಸರ್ ಹಾಕಿರ್ತಾರೆ. ಆ ಸೆನ್ಸರ್ ಏನು ತೋರಿಸ್ತಾ ಇತ್ತು ಅಂದರೆ, ಸಾಕು ನೀರು ಮ್ಯಾಕ್ಸಿಮಮ್ 2 ವೆಟ್ ಅಂತ ತೋರಿಸ್ತಾ ಇರುತ್ತೆ. ಲೈಕ್ ಅಡಿಕ್ವೆಂಟ್ ಎಷ್ಟು ಬೇಕು, ಜಾಸ್ತಿ ಎಷ್ಟು ಬೇಕು ಅದೆಲ್ಲ ಅದೇ ತೋರಿಸ್ತಾ ಇರುತ್ತೆ. ಲೈಕ್ ಅಡಿಕ್ವೆಂಟಿಗೆ ಬಂದಾಗ ಅದು ಸೆನ್ಸರ್ ಅದು ಲೈಕ್ ಮೀಟರ್ ಗ್ರೀನಿಗೆ ಬಂದಿರುತ್ತೆ. ನಾವು ಜಾಸ್ತಿ ತೇವ ಆದಾಗ ರೆಡ್ಗೆ ಹೋಗಿರುತ್ತೆ. ಲೈಕ್ ಅಕಸ್ಮಾತ್ ಡ್ರೈ ಆಗಿದ್ದಾಗ ಎಲ್ಲೋಗಿ ಬಂದಿರುತ್ತೆ. ಸೊ ಅದನ್ನ ನೋಡ್ಕೊಂಡು ವೆರಿ ಈಸಿ, ಯಾರು ಲೈಕ್ ಏನು ಗೊತ್ತಿಲ್ದಿದ್ರು, ಫೋನ್ ಆಪ್ರೇಟ್ ಮಾಡೋಕೆ ಗೊತ್ತಿಲ್ದಿದ್ರು ಕೂಡ ಅದನ್ನು ನೋಡಿಕೊಂಡು ನೀರು ಬಿಟ್ಕೊಬೋದು. ಸೊ ಆ ನೀರು ಬಿಟ್ಟಿದ್ದಕ್ಕೆ ನಂಗೆ ಫ್ಲವರಿಂಗ್ ಚೆನ್ನಾಗಾಯಿತು. ಇವಾಗ ಬೇರೆಯವ್ರು ಹೇಳ್ದಂಗೆ ಮಾಡಿದ್ರೆ ನಾನು ಬರೀ ಚಿಗರೆ ಬರ್ತಿತ್ತು, ಎಲ್ಲ ಹೊಸ ಶೂಟ್ಸೇ ಬರ್ತಿತ್ತು. ಅದರಿಂದ ನನಗೆ ಜಾಸ್ತಿ ಫ್ಲವರ್ಸ್ ಬಂತು. ಆಲ್ಮೋಸ್ಟ್ ನನಗೆ ಒಂದು 400-500 ಹೂವು ಬಂದಿತ್ತು ಒಂದು ಇದಕ್ಕೆ. ಅದೆಲ್ಲ ಲೈಕ್ ಮತ್ತೆ ನಾನು ತಿನ್ನಿಂಗ್ ಮಾಡಿಸಿದೆ. ಆಲ್ಮೋಸ್ಟ್ ನಂದು ಒಂದೊಂದು ಗಿಡದಲ್ಲಿ 200-250 ಕಾಯಿ ಸೆಟ್ ಆಗಿತ್ತು. ಆಮೇಲೆಲ್ಲ ತಿನ್ನಿಂಗ್ ಮಾಡಿಸಿ ಲಾಸ್ಟಿಗೆ ಇನ್ನು ಮಾಡೋಕ್ಕೆ ಮನ್ಸು ಬರ್ದಿರ 100-120 80 140ವರೆಗೂ ಇದೆ ನನ್ನ ತೋಟದಲ್ಲಿ ಒಂದೊಂದು ಗಿಡಕ್ಕೆ ಕಾಯಿ. ಸೊ ಲೈಕ್ ಬೇಸಿಕ್ ಸ್ಟೆಪ್ಪಲ್ಲಿ ಏನೇನು ಫರ್ಟಿಗೇಷನ್ ಮಾಡಬೇಕು, ಮತ್ತು ಕ್ಲೈಮೇಟ್ ಅನಾಲಿಸಿಸ್ ಮಾಡುತ್ತೆ ಇದು. ಲೈಕ್ ಇವರು ನನಗೆ ಬೇರೆ ಇನ್ನೊಂದು ಡಿವೈಸ್ದು ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಅದರದ್ದು 1 ಕಿಲೋಮೀಟರ್ ರೇಡಿಯಸ್ ಇದೆ. ಅದು ಕೈರೋ ಅಂತ ಒಂದು ಡಿವೈಸ್ ಬರುತ್ತೆ ಇವ್ರದ್ದೇ. ಅದು ಯಾಕಂದ್ರಲ್ಲಿ ನಿಮಗೆ ರೈನ್ ಗಾಜಿಂದ ಹಿಡಿದು ಲೈಕ್ ವಿಂಡ್ ಸ್ಪೀಡು, ಹ್ಯೂಮಿಡಿಟಿ ಎಲ್ಲ ಇರುತ್ತೆ ಅದು ಡಿವೈಸ್. ಲೈಕ್ ಇನ್ಬಿಲ್ಟ್ ಎಲ್ಲ ಅದು. ಲೈಕ್ ನಿಮ್ಗೆ ಅಟ್ಮಾಸ್ಫಿಯರ್ ಒಂದು ಮಿನಿ ಮೆಟ್ರಾಲಜಿಕಲ್ ಸ್ಟೇಷನ್ ಥರ ಇರುತ್ತೆ ಅದು. ಅದನ್ನು ಒಂದು ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ಎಲ್ಲ ನಂಗೆ ಕಂಪ್ಲೀಟ್ ಡೇಟಾ ಬರುತ್ತೆ. ಇವತ್ತು ಎಷ್ಟು ಮಳೆ ಆಗಿದೆ, ಕ್ಲೈಮೇಟ್ ಎಷ್ಟಿದೆ, ಏರ್ ಸ್ಪೀಡ್ ಎಷ್ಟಿದೆ, ಲೈಕ್ ವಿಂಡ್ ಸ್ಪೀಡ್ ಎಷ್ಟಿದೆ, ಹ್ಯೂಮಿಡಿಟಿ ಎಷ್ಟಿದೆ, ಲೈಕ್ ಈ ಕ್ಲೈಮೇಟಿಕ್ ಕಂಡೀಷನ್ಸ್ಗೆ ಯಾವ ಡಿಸೀಸ್, ಯಾವ ಫಂಗಸ್, ಯಾವ ಪೆಸ್ಟ್ ಯಾವ್ದು ಬರ್ಬೋದು ಅನ್ನೋ ಪ್ರೆಡಿಕ್ಟ್ ಮಾಡುತ್ತೆ. ಲೈಕ್ ಬಿಫೋರ್ ನಿಮಗೆ 1 ಡೇ ಮುಂಚೆನೇ ಅವತ್ತೇ ಪ್ರೆಡಿಕ್ಟ್ ಮಾಡುತ್ತೆ. ಸೊ ನಾವು ಪ್ರಿಕಾಷನರಿ ಸ್ಪ್ರೇಸ್ ತೊಗೊಳೋದ್ರಿಂದ ನೀವು ಆ ಡಿಸೀಸ್ ಬರ್ದಿರೋ ನಾವು ನೋಡ್ಕೊಬೋದು ಫಸ್ಟೇ. ಸೊ ಇವಾಗ ನನಗೆ ಏನು ಗೊತ್ತಿಲ್ಲ. ನಾನು BE ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು. ನಮ್ಮ ಮನೆಯಲ್ಲೆಲ್ಲ ಅಗ್ರಿಕಲ್ಚರ್ ಮಾಡಿದ್ರು ನನಗೆ ಲೈಕ್ ಝೀರೋ ನಾಲೆಜ್ ಅಗ್ರಿಕಲ್ಚರ್ ಬಗ್ಗೆ. ನಾನು ಕಾಲೇಜ್ಗೆ ಹೋಗ್ತಿದ್ದೆ, ಬರ್ತಿದ್ದೆ. ಸೊ ಈ ಡಿವೈಸ್ ಹಾಕ್ಸ್ಕೊಂಡ್ಮೇಲೆ ಲೈಕ್ ಪ್ರತಿಯೊಂದು, ಈಗ ಯಾವುದೋ ನೀವು ಫಂಗಿಸೈಡ್ ತೊಗೊಂಡ್ಬರ್ತೀರಾ, ನಿಮಗೆ ಸ್ಪ್ರೇ ಕಾಸ್ಟ್ ಉಳ್ಸೋಕ್ಕೆ ಎರಡು ಮಿಕ್ಸ್ ಮಾಡ್ತಾರೆ ಎಷ್ಟೊಂದು ಜನ. ಆದರೆ ಅದು ಕಾಂಪೇಟಬಿಲಿಟಿ ಒಂದ್ಸಲಿ ಹೊಡ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ಅದರಲ್ಲಿ ಕಾಂಪೇಟಬಿಲಿಟಿನೇ ಇದೆ, ಇನ್ಬಿಲ್ಟ್ ಇರೋದ್ರಿಂದ ನೀವು ಲೈಕ್ ಕಾಂಪೇಟಬಿಲಿಟಿ. ಇವಾಗ ಎಕ್ಸಾಂಪಲ್ ಕೆನ್ ಐ ಮಿಕ್ಸ್ ದಿಸ್ ಅಂತ ಕೇಳಿದ್ರೆ ನಿಮಗೆ ಅದೇ ಕೊಡುತ್ತೆ. ನಿಮಗೆ ಮಿಕ್ಸ್ ಮಾಡ್ಬೋದಾ, ಮಾಡಬಾರ್ದಾ, ಏನಾಗುತ್ತೆ ಮಾಡಿದ್ರೆ ಅಂತೆಲ್ಲ ಅದೇ ಕೊಡುತ್ತೆ. ಸೊ ಇನ್ನೂ ಬೇಜಾನ್ ಯೂಸಸ್ ಇದೆ ಅದರದ್ದು. ಲೈಕ್ ನೀವು ಇನ್ನೂ ಲೈಕ್ ಡಿವೈಸ್ನ ಕಂಪ್ಲೀಟಾಗಿ ಇನ್ನೂ ಅದ್ರಲ್ಲಿ ತಿಳ್ಕೊಳೋ ಜಾಸ್ತಿ ಇದೆ ನಿಮಗೆ. ಇನ್ನು ಲೈಕ್ ಆಮೇಲೆ ಫರ್ಟಿಗೇಷನ್ ಶೆಡ್ಯೂಲ್ ಕೊಡುತ್ತೆ.
ಫರ್ಟಿಗೇಷನ್ ಶೆಡ್ಯೂಲು ಬೇಜಾನ್ ಕೊಡೋದು ನಂಗೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಎಕ್ಸಾಂಪಲ್ ಒಂದು 19 ಹಾಲ್ ತೊಗೊಬೇಕು ಅಂದ್ಕೊಂಡ್ರೆ ನಿಮಗೆ ಔಷಧಿ ಅಂಗಡಿ ಎಷ್ಟು ಹೇಳ್ತಾರೆ, 1 ಎಕರೆಗೆ 5 kg ಬಿಡಿ ಅಂತಾರೆ. ಆದರೆ ಇದು ಹಿಂಗೆ ಮಾಡಲ್ಲ. ಪ್ರತಿ ಒಂದು ವಾರಕ್ಕೆ ಫ್ಲವರಿಂಗ್ ಸ್ಟೆಚ್ ಆದಾಗಿಂದ ಕಾಯಿ ಕಟಾವ್ ಆಗೋವರೆಗೂ ಒಂದೊಂದು ವಾರಕ್ಕೆ ಏನೇನು ನ್ಯೂಟ್ರಿಯೆಂಟ್ ಎಷ್ಟೆಷ್ಟು ಬೇಕು, 1 ಎಕರೆಗೆ ಎಷ್ಟು ಬೇಕು. ಒಂದು ಎಕರೆಯಲ್ಲಿ 400 ಗಿಡ ಹಾಕ್ತಾರೆ ಲೈಕ್ ಸ್ಪೇಸಿಂಗ್ಗೆ. ಆದರೆ ನಂದು 1.25 ಎಕರೆದು 550 ಗಿಡ ಇದೆ. ಅದರಲ್ಲಿ ನೀವೆಲ್ಲ ಡೇಟಾ ಕಂಪ್ಲೀಟಾಗಿ ಎಷ್ಟು ಪ್ಲಾನ್ಸ್ ಇದೆ, ಲೈಕ್ ಎಷ್ಟು ಎಕರೆ ಇದೆ ಅಂತ ಜಮೀನೆಲ್ಲ ನೀವು ಲೈಕ್ ಡೇಟಾ ಹಾಕಿದ್ಮೇಲೆ ಅದು ರೆಕಮೆಂಡ್ ಮಾಡುತ್ತೆ ನಿಮಗೆ ನೈಟ್ರೋಜನ್ ಎಷ್ಟು ಬೇಕು, ಫಾಸ್ಫರಸ್ ಎಷ್ಟು ಬೇಕು, ಪೊಟ್ಯಾಶ್ ಎಷ್ಟು ಬೇಕು, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಷ್ಟೆಷ್ಟು ಬೇಕು ಅಂತ. ಸೊ ಅದೇ ಕೆಳಗಡೆ ಆಪ್ಷನ್ಸ್ ಕೊಡುತ್ತೆ. ಮಾರ್ಕೆಟಲ್ಲಿರೋ ಲೈಕ್ ಫರ್ಟಿಲೈಸರ್ಸಲ್ಲಿ, ವಾಟರ್ ಸಾಲ್ಯುಬಲ್ಸಲ್ಲಿ ಯಾವ್ಯಾವಿದೆ ಅದೆಲ್ಲ ಆಪ್ಷನ್ಸ್ ಕೊಡುತ್ತೆ. ಇದೆಷ್ಟು ಹಾಕಬೇಕು, ಇದೆಷ್ಟು ಹಾಕಬೇಕು, ಇದೆಷ್ಟು ಹಾಕಬೇಕು ಅಂತ. ಸೊ ಅದರಿಂದ ತುಂಬ ಯೂಸ್ ಇದೆ. ಯಾಕಂದರೆ ಆಲ್ಮೋಸ್ಟ್ ಅದು ರೆಕಮೆಂಡ್ ಮಾಡೋದೆಲ್ಲ ನಿಮ್ಗೆ ಲೈಕ್ ನೈಟ್ರೋಜನ್ ಎಷ್ಟು ಬೇಕು, ಫಾಸ್ಫರಸ್ ಎಷ್ಟು ಬೇಕು, ಪೊಟ್ಯಾಶ್ ಎಷ್ಟು ಬೇಕು ಅಂತ. ಯಾವುದು ಕೆ ಜಿ ಲೆಕ್ಕ ಕೇಳಲ್ಲ ಅದು. ಮತ್ತೆ ಕೆ ಜಿ ಲೆಕ್ಕನೂ ಕೊಡುತ್ತೆ ಕೆಳಗಡೆ. ಆಲ್ಮೋಸ್ಟ್ ನನಗೆ ಅರ್ಧಕ್ಕರ್ಧ ಉಳಿಯಿತು ನನ್ನ ಫರ್ಟಿಗೇಷನ್ಸಲ್ಲಿ. ಇವರು ಅಂಗಡಿಯವ್ರು ಹೇಳೋದಕ್ಕಿಂತ ನಾನು ವಾರ ಮಾಡೋದಕ್ಕಿಂತ ವಾರ ಮಾಡಿರೋದಕ್ಕೆ ಅರ್ಧಕ್ಕೆ ಉಳಿತು ನನಗೆ. ಫರ್ಟಿಗೇಷನ್ಸಲ್ಲಿ ಆಲ್ಮೋಸ್ಟ್ ಹಾಫ್ ಅಮೌಂಟ್ ಸೇವ್ ಮಾಡಿ ನಾನು ಇದನ್ನು ನೋಡಿಕೊಂಡು. ಯಾಕಂದ್ರೆ ನಾನು ಅದು ಏನು ಹೇಳಿತ್ತೋ ವಾರ ಕರೆಕ್ಟಾಗಿ ಮಾಡಿದ್ದೀನಿ ಅದೊಂದು. ಎಸ್, ಅಂದರೆ ಹಾಫ್ ಅಂದರೆ ಎಷ್ಟು ಅಮೌಂಟ್ ತನಕ ತಮಗೆ ಉಳಿತಾಯ ಆಗಿರ್ಬೋದು ಸರ್? ಓವರಾಲ್ ನನಗೆ ಯೂಸ್ ಮಾಡೋದ್ರಿಂದ ಲೈಕ್ ಪೆಸ್ಟಿಸೈಡ್ಸು, ಫರ್ಟಿಗೇಷನ್ಸು ಲೈಕ್ ಕಂಪ್ಲೀಟ್ ಓವರಾಲ್ ಒಂದು 45,000 to 55,000 ಸೇವ್ ಆಗಿದೆ ಸರ್. ವೆರಿ ಗುಡ್. ಅದ್ರ ಜೊತೆನಲ್ಲಿ ಈಗ ಹಣ್ಣಿನ ಗುಣಮಟ್ಟ ಕೂಡ ನಾವು ನೋಡಬಹುದು, ಹೌದಾ? ಹಣ್ಣಿನ ಸೈಜ್ ಏನಿದೆ, ಹಣ್ಣಿನ ಗುಣಮಟ್ಟ ಏನಿದೆ? ಹಣ್ಣಿನ ಸೈಜ್ ನಂದು 150 ಗ್ರಾಮ್ಸ್ ಇಂದ 350 ಗ್ರಾಮ್ಸ್, ಆಲ್ಮೋಸ್ಟ್ ಒಂದು 70% ಆಫ್ ಫ್ರೂಟ್ 150 ಗ್ರಾಮ್ಸ್, 250 ಗ್ರಾಮ್ಸ್ ಇಂದ 150 ಇಂದ 350ವರೆಗೂ ಇದೆ, ಆಯ್ತಾ? ಆಮೇಲೆ ಒಂದು 10% ಲೈಕ್ 450-500 ಗ್ರಾಮ್ಸ್ವರೆಗೂ ರೀಚ್ ಆಗಿದೆ. ನಂದು ಫ್ರೂಟ್ ಸೆಟ್ಟಿಂಗ್ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಪಾಲಿನೇಷನ್ ಸ್ವಲ್ಪ ಲೇಟ್ ಆಯಿತು ನಂದು. ಯಾಕಂದ್ರೆ ಹನಿ ಬೀಸ್ ಎಲ್ಲ ಪ್ರಾಬ್ಲಮ್, ಇಲ್ಲೆಲ್ಲ ಬಯೋ ಎಲ್ಲ ಯೂಸ್ ಮಾಡ್ತಾರೆ. ಬಯೋ ಪ್ರಾಡಕ್ಟ್ಸ್ ಯಾವ್ದು ಬಯೋ ಅಂತಾರೆ ಅದು ಗೊತ್ತಿಲ್ಲ, ಯಾವುದು ಯೂಸ್ ಮಾಡೋದ್ರಿಂದ ಲೈಕ್ ನಂಗೆ ಹನಿ ಬಿ ಪಾಲಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆಲ್ಲ ಲೈಕ್ ಸ್ವಲ್ಪ ಪೆಸ್ಟಿಸೈಡ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಇವ್ರನ್ನೆಲ್ಲ ಲೈಕ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ, ಸೊ ಈ ಲೈಕ್ ಹನಿ ಬಿಗೆ ಹಾರ್ಮ್ಫುಲ್ ಇರೋ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ನೆಲ್ಲ ಕಡಿಮೆ ಮಾಡಿದ್ಮೇಲೆ ಆಮೇಲೆ ಪಾಲಿನೇಷನ್ ಸ್ಟಾರ್ಟ್ ಆಯ್ತು ನಂದು. ನಂಗೆ ಫ್ಲವರ್ ಸೆಟ್ಟಿಂಗ್ ಆದ್ರೂ ಪಾಲಿನೇಷನಿಂದ ಸ್ವಲ್ಪ ಲೇಟ್ ಆಯ್ತು ನಂದು ಅಷ್ಟೇ. ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಆಗಿಲ್ಲ ನಂದು. ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ನಂದು. ಆಲ್ಮೋಸ್ಟ್ 250 to 300 ಕಾಯಿತು. ಒಂದ್ಸಲಿ ಕಿತ್ಬಿಟ್ಟು ನಾವು ಇವರೇ ಎಲ್ಲ ಕೌಂಟ್ ಮಾಡಿದ್ರಿ ಎಷ್ಟಿತ್ತು ಅಂತ. ಇವಾಗ ಆಲ್ಮೋಸ್ಟ್ 120 to 120 ಇಂದ 80 ಇಂದ 90, 120 ಒಂದು ಕಾಯಿ 140ವರೆಗೂ ಇದೆ ಒಂದೊಂದು ಗಿಡದಲ್ಲಿ ಕಾಯಿ ಸೆಟ್ ಆಗಿದೆ. ಎಸ್ ಆಕಾಶ್ ಅವರೇ, ಸರ್ವಿಸ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ? ಸರ್ವಿಸ್ ಫಸ್ಟ್ ಕ್ಲಾಸ್ ಸರ್ವಿಸ್ ಇದೆ ಇವ್ರದ್ದು. ಫೈಲೋದು ಫಸ್ಟ್ ಕ್ಲಾಸ್ ಸರ್ವಿಸು. ಲೈಕ್ ನಾನೇನ ನೋಡ್ಕೊಂಡಿಲ್ಲ ಅಂದ್ರೆ, ನಾನು ಸ್ಟಾರ್ಟಿಂಗ್ ಅವಾಗ ನೀರು ಬಿಡುವಾಗ ಏನೋ ವಾರಕ್ಕೊಂದ್ಸಲಿ ಬಿಟ್ಬಿಡ್ತಾ ಇದ್ದೆ. ಅವ್ರು ನಾನೇ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ದು ಒಂದು ಸೆನ್ಸರ್ ವರ್ಕ್ ಆಗ್ತಿಲ್ಲ ಯಾಕೆ ಅಂತ ಅವರೇ ಹುಡ್ಕೊಂಬಂದು ಅವರೇ ತೆಗ್ದು ಅವರೇ ಕ್ಲೀನ್ ಮಾಡಿ ಮತ್ತೆ ಅದನ್ನು ಸೆನ್ಸರ್ ಏನು ಪ್ರಾಬ್ಲಮ್ ಆಗಿದೆ, ಲೈಕ್ ಅಕಸ್ಮಾತ್ ಏನೋ ಜಾಸ್ತಿ ಸ್ಯಾಂಡಿ ಸಾಯಿಲ್ ಏನೋ ಇದ್ರೆ ಹೋಗಿ ಸೆನ್ಸರ್ ಬ್ಲಾಕ್ ಆದರೆ ಇನ್ ಕೇಸ್ ಅವರೇ ಬಂದು ಕ್ಲೀನ್ ಮಾಡಿ ಹಾಕ್ಕೊಡ್ತಾರೆ. ಪ್ರಾಬ್ಲಮ್ ಏನು ಬಂದಿಲ್ಲ ನಂದು ಇಷ್ಟು ದಿವಸದಿಂದ. ಒಂದ್ಸಲಿ ಮಾತ್ರ ಅದೇನೋ ಸೆನ್ಸರ್ ಲೈಕ್ ಇಶ್ಯೂ ಇಂದ ಪ್ರಾಬ್ಲಮ್ ಆಯಿತು. ನಾನು ನೋಡ್ಕೊಂಡೇ ಇಲ್ಲ, ಅವರೇ ನೋಡಿಕೊಂಡು ಲೈಕ್ ಅವರೇ ಚೆಕ್ ಮಾಡ್ತಾರೆ. ದಿನ ಒಂದು ವಾರಕ್ಕೆ ಒಂದ್ಸಲಿ ಬರ್ತಾರೆ, ನಮ್ಮ ತೋಟ ನೋಡ್ತಾರೆ. ಈ ಕಡೆ ಹೋದಾಗೆಲ್ಲ ಬರ್ತಾ ಇರ್ತಾರೆ ಈ ಫೀಲ್ಡ್ ವಿಸಿಟ್, ಲೈಕ್ ಇರ್ತಾರಲ್ಲ ಲೈಕ್ ಫೀಲ್ಡ್ ವಿಸಿಟ್ ಅವರೆಲ್ಲ ಬಂದು ನೋಡಿಕೊಂಡು ಸೆನ್ಸರಲ್ಲಿ ಕರೆಕ್ಟಾಗಿ ಚೆಕ್ ಆಗ್ತಿದೆಯಾ, ಮತ್ತು ಅಪ್ಡೇಟ್ ಮಾಡೋದ್ರಿಂದ ಹಿಡಿದು ಚಾರ್ಜ್ ಏನೋ ಆಗೋದ್ರೆ ಮತ್ತೆ ಅದು ರೀಚಾರ್ಜ್ ಮಾಡೋದು ಲೈಕ್ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ಕೊಬೋದು. ಸರ್ವಿಸ್ ಮಾತ್ರ ಫಸ್ಟ್ ಕ್ಲಾಸ್ ಸರ್ವಿಸ್ ಇದೆ. ಓಕೆ, ತುಂಬ ಧನ್ಯವಾದಗಳು ಆಕಾಶ್ ಅವರೇ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇಲ್ಲಿ ತನಕ ಒಬ್ಬ ವಿದ್ಯಾವಂತ ರೈತನಾದರೆ ಯಾವ ರೀತಿಯಾಗಿ ಕೃಷಿಯಲ್ಲಿ ಬದಲಾವಣೆ ತರಬಹುದು ಅನ್ನೋದಕ್ಕೆ ಇವತ್ತಿನ ಪ್ರಮುಖವಾದಂತಹ ಉದಾಹರಣೆ ನಮ್ಮ ಎದುರಿಗೆ ಇರತಕ್ಕಂತಹ ಆಕಾಶ್ ಅವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು.